ಅವ್ರು ನೋಡಿ, ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ. ಸಮಯ ಅವಾಗ ನಮ್ಗೆ ಯಾಕಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದು 10ನೇ ತಾರೀಕು 11ನೇ ತಾರೀಕು ಆಗಿರೋದು. ಆಮೇಲೆ ಅದ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಯಾಕಾಯ್ತು ಏನಾಯ್ತು ಅದ್ರ ತಿಳ್ಕೊಳ್ಳೋದಕ್ಕೆ ಬೇಕಾದ ಸಮಯ ಆಯ್ತಲ್ಲ. ವಿಫಲ ಆಗ್ತಾ ಇಲ್ಲ ನೋಡಿ, ಇದು ಖಂಡಿತವಾಗಿ ಇದನ್ನ ನಾನು ಹೇಳ್ತೀನಿ, ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ವೈಫಲ್ಯ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇದಾಗಿದೆ. ಇದು ಆಗೋದಕ್ಕೆ ಏನು ಕಾರಣ, ಹೇಗಾಯಿತು ಅದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಮತ್ತು ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತಗೊಳ್ಳೋದು ಆಗಬೇಕು. ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬ್ ಅದು ಸರಿ ಇದೆ ಅಂತ ಹೇಳ್ಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ರಿಪೋರ್ಟ್ ಅವರು ಇದು ಮಾಡ್ಕೊಳ್ಳೋದು ತಗೊಳ್ಳೋದು, ಅಧಿಕೃತ ತಗೊಳ್ಳೋದು, ನಮ್ಗೆ ತಗೊಳ್ಳೋದಿಲ್ಲ. ಸೊ ಇದು ಯಾಕಾಯಿತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ದಿದ್ವಿ. ನೀವು ನಮ್ದು ಫೇಲಿಯರ್ ಆದಮೇಲೆ ನಿಮ್ಗೆ ಹೆಂಗೆ ಪಾಸಿಟಿವ್ ಬಂತು, ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂತ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ಗೂ ಕೂಡ ಲೆಟರ್ ಬರ್ದಿದ್ದೀನಿ. ಮತ್ತೊಂದು ಮಾತು ಹೇಳಿದ್ರೆ, 2000 ಬೇಡ, ಮಹಿಳೆಯರ ಸಾವು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ಒತ್ತಾಯ ಮಾಡಿ. ಖಂಡಿತವಾಗಿಯೂ ಯಾರಿಗೆ ಬೇಕು ದುಡ್ಡು, ಯಾರಿಗೆ ಬೇಕು ಸಾವಧಾನ. 2000 ಕೊಡ್ತಾ ಇದ್ರಲ್ಲ ಸರ್, ಈಗ 2000 ರೂಪಾಯಿ ಕೊಡ್ತಾ ಇದ್ರು. ನೋಡಿ ಅವ್ರ ಕಾಲದಲ್ಲಿ ಎಷ್ಟೆಷ್ಟಾಗಿದೆ ನಾವು ಹೇಳ್ಬೋದಾ? ಆಕ್ಸಿಜನ್ ಅಲ್ಲಿ ಎಷ್ಟು ಜನ ಪಾಪ ಮಕ್ಕಳು ತೀರೋದ್ರು ಆಕ್ಸಿಜನ್ ಇಲ್ದೇನೆ. ಸೊ ಅಶೋಕ್ ಅವರು, ನಾನು ಹೇಳ್ತೀನಿ, ಖಂಡಿತ ಇದು ಗಂಭೀರ ವಿಚಾರ, ಗಂಭೀರವಾಗಿ ತಗೊಳ್ಳೋಣ. ಸುಮ್ಮನೆ ನೀವು ಅದನ್ನ ರಾಜಕಾರಣಕ್ಕೆ ಉಪಯೋಗ ಮಾಡೋದು ಬೇಡ. ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಹಿಂದೆ ಅವರು ಸರ್ಕಾರದಲ್ಲಿ ಇದ್ದವ್ರೆ. ಅದರಿಂದ ಈ ವ್ಯವಸ್ಥೆಗಳನ್ನ ಸರಿಪಡಿಸದೆ ಹೋದ್ರೆ ನಾವು ಮುಂದೆ ಇದೇ ತರ ರಿಪೋರ್ಟ್, ಇದೇ ತರ ಘಟನೆಗಳು ಮತ್ತೆ ಆಗ್ಬೋದು ತಾನೆ. ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ 3-4 ಆಗಿದ್ದಕ್ಕೆ ಗೊತ್ತಾಯ್ತು. ಯಾರೋ ಒಂದೇ ಆಗ್ಬಿಟ್ಟಿದ್ರೆ ಬಹುಶಃ ಇದು ಹೊರಗೆ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಯಾವುದು ಮುಚ್ಚು ಮರೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಅದಕ್ಕೆ ನಾನು ಎಲ್ಲಾ ಡೆತ್ಸ್ ಅನ್ನು ಆಡಿಟ್ ಮಾಡಿಸ್ತಾ ಇದ್ದೀನಿ. ಕೋಲಾರ ಜಿಲ್ಲಾಸ್ಪತ್ರೆ 7ನೇ ತಾರೀಕಿಂದ 11ನೇ ತಾರೀಕು 5 ದಿವಸದಲ್ಲಿ 9 ಜನ ಅವ್ರಿಗೆ ಈ ತರ ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯಿತು. ಅದರಲ್ಲಿ ಈಗ 5 ಜನ ತೀರ್ಕೊಂಡಿದ್ದಾರೆ. ಇವತ್ತಕ್ಕೆ 5 ಜನ. ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ. ಯಾಕಂದ್ರೆ ಏಪ್ರಿಲ್ ಇಂದ ನವೆಂಬರ್ ವರೆಗೂ ಯಾರು ಕೂಡ ಅಲ್ಲಿ ತೀರ್ಕೊಂಡಿರ್ಲಿಲ್ಲ. ಆಸ್ಪತ್ರೆಯಲ್ಲಿ, ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರ್ಲಿಲ್ಲ. ಅಲ್ಲಿ ಸುಮಾರು 2,500 ಹೆರಿಗೆಗಳಾಗಿದೆ, ಯಾರು ತೀರ್ಕೊಂಡಿರಲಿಲ್ಲ. ಏಕ್ದಮ್ 4 ಜನ 3 ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಾವು ಟೀಮ್ನ ಕಳಿಸ್ಕೊಟ್ಟು, ಯಾಕ್ರಿ ಸಡನ್ ಆಗಿ 3-4 ಜನ ತೀರ್ಕೊಂಡಿದ್ದಾರಲ್ಲ, ಏನು ಕತೆ ಇದೆ ಅಂತ ಅವರು ಹೋದಾಗ ಅವರು ಡಾಕ್ಟರ್ಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ, ಇದೇನೋ ಬೇರೆ ಏನೋ ಇದ್ದಂಗಿದೆ, ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ. ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ. ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾ ಇದೆ. ಈಗ ಅಲ್ಲಿ ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಔಷಧಿಗಳದ್ದು ರಿಪೋರ್ಟ್ ನಮ್ಗೆ ಈಗ ಬರ್ತಾ ಇದೆ. ಅದನ್ನು ಕೂಡ ನೋಡ್ತೀನಿ. ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ. ಮತ್ತು ಉಳಿದಿರುವಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ದೀವಿ. ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರೇಟ್ ಥರ ಮಾಡ್ಕೊಳ್ಳೋಣ ಅಂತ. ಬೇರೆ ಬೇರೆ ನಮ್ಮ ಒಂದು IAS ಅಧಿಕಾರಿ, ಹಿರಿಯ ಅಧಿಕಾರಿ ಏನಿದ್ದಾರೆ ಉಮಾ ಮಹಾದೇವನ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮಗೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ. ಬೇರೆ ಏನು ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ನಾವು ತಗೊಳ್ತೀವಿ. ಪರಿಹಾರ ಈಗಾಗಲೇ CM ಅವ್ರು ಘೋಷಣೆ ಮಾಡಿದ್ರು. ಯಾಕಂದರೆ ನಮ್ಗೆ ಇನ್ನೂ ಅವಾಗ ಸ್ಫೂರ್ತಿ ದೃಢೀಕರಣ ಆಗಬೇಕು ಹೇಗಾಯಿತು ಅಂತ. ಆದರೂ ಅದು 2 ಲಕ್ಷದ ಅವರು ಘೋಷಣೆ ಮಾಡಿದ್ರು. ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾನು CM ಜೊತೆ ಮಾತಾಡ್ತೇನೆ. ಮತ್ತೆ ಅದನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಖರೀದಿ ಮಾಡಿಲ್ಲ. ನೋಡಿ, ಅಶೋಕ್ ಅವ್ರಿಗೆ ಪೂರ್ತಿ ಮಾಹಿತಿ ಇಲ್ಲ ಅಷ್ಟೇ. ಏನಾಗಿತ್ತು, ನಮಗೆ ಕೆಲವು ಕಡೆ ಎಲ್ಲ ಈ ಒಂದು ಏನು ಈ IV ಫ್ಲೂಯಿಡ್ ಇದೆ, ರಿಂಗರ್ ಲ್ಯಾಕ್ಟೇಟು, ಅದು ಕೆಲವು ಕಡೆ ನಮಗೆ ಮಾಹಿತಿ ಬಂತು. ಇದರಿಂದ ಒಂದು ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾ ಇದೆ ಅಂತ. ಅಂದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾ ಇದೆ ಅಂತ ನಮಗೆ ಬೇರೆ ಬೇರೆ ತಾಲೂಕುಗಳಿಂದ ಬಂತು. ಆವಾಗ ನಾನು ಕೂಡಲೇ ಅದನ್ನು ನಿಲ್ಲಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸಿದಾಗ ನಮಗೆ ಆವಾಗ ಇಲ್ಲ ಒಂದು ಫಸ್ಟ್ ಮೊದಲನೇ ಹಂತದಲ್ಲಿ 4 ನಮಗೆ ಫೇಲ್ ಆಯಿತು. ಅವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಫೇಲ್ಯೂರ್ ಅಂತ ಆಗುತ್ತೆ ಅಂತ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಸ್ಕೋಪ್ ಇದೆ ಅವ್ರಿಗೆ. ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಅಲ್ಲಿ ಅಪೀಲ್ ಹಾಕೊಂಡ್ರು, ಚಾಲೆಂಜ್ ಮಾಡಿಕೊಂಡ್ರು. ಮತ್ತು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡ್ರು. ಅಲ್ಲಿ ನಮ್ಮ ನಾವು ಇದು ಮಾಡಿದ್ದು ಅದ್ರ ಮೇಲೆ ಸ್ಟೇ ತೊಗೊಂಡು ಬಂದರು. ಬಟ್ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರದಿ ಕೊಟ್ಟರು. ಸೊ ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು 100 ಹೆಚ್ಚು ಕಡಿಮೆ ಬ್ಯಾಚ್ಗಳು ತಪಾಸಣೆ ಆಯಿತು. ಅದರಲ್ಲಿ 22 ಈ 4 ಸೇರಿ ಒಟ್ಟು 22 ಫೇಲಿಯರ್ ಆಯಿತು. ಅವಾಗ ನಾವೇನು ಮಾಡಿದೋ, ಯಾವ್ದಾದ್ರು ಪಾಸ್ ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ನಾವು ಉಪಯೋಗಕ್ಕೆ ಬಿಡಲಿಲ್ಲ. ಈ ಎಲ್ಲವನ್ನು ಕೂಡ ಸೀಸ್ ಮಾಡಿಬಿಟ್ಟು ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು, ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ IV ಫ್ಲೂಯಿಡ್ಸ್ ಬೇಕಾಗುತ್ತೆ. ಅವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ, NABL ಲ್ಯಾಬ್ಸು,
ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಮತ್ತು ಡ್ರಗ್ ಕಂಟ್ರೋಲ್ಸ್ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ರಾಜ್ಯಗಳಿರುವಂಥ ಲ್ಯಾಬ್ಗಳು ಅಲ್ಲಿಗೆಲ್ಲ 175 ಸ್ಯಾಂಪಲ್ ಕಳಿಸ್ತು ಎಲ್ಲ ಬ್ಯಾಚ್ದು. ಅದನ್ನು ನಾವು ತಪಾಸಣೆ ಮಾಡಿಸಿದಾಗ ಅವರು ಅದರಲ್ಲಿ ಸರಿ ಇದೆ ಅಂತ ಹೇಳಿದ್ರು. ಆದರೂ ನಾವೇನು ಮಾಡೋದು, ಈಗ ಉಪಯೋಗ ಮಾಡಬೇಕು ಅಂತೇಳಿ ಯಾವ್ದು 22 ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ. ಇನ್ನು ಉಳಿದು ಮಾತ್ರ ಬಿಡುಗಡೆ ಮಾಡೋದು ಅವಾಗ ಜೂನ್ ಜುಲೈ ತಿಂಗಳಲ್ಲಿ, ಯಾಕಂದರೆ ನಮಗೆ ಅದ್ರ ನೆಸೆಸಿಟಿ ಇತ್ತು. ಆಗ ಎಲ್ಲ ಉಪಯೋಗ ಮಾಡ್ತಾ ಇದ್ರು. ಅದರಿಂದ ಏನು ನಮಗೇನು ಇದೇನು ಬರಲಿಲ್ಲ. ಈಗ ಈ ಮೊನ್ನೆ ಬಳ್ಳಾರಿಯಲ್ಲಿ ಆದಂಥ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನಮಗೂ ಹೂವೇ ಇರುವಂಥದ್ದು ಅದರಿಂದನೇ ಆಗಿದೆ. ಒಂದು ತಿಂಗಳ 4 ಪ್ರಕರಣ ಆಗಿದೆ ಬಳ್ಳಾರಿಯಲ್ಲಿ. ಫೇಲ್ಯೂರ್ ಈಗ ಬಳ್ಳಾರಿದು ಈಗಾಗಲೇ ನಾವು ಅದ್ರ ಬಗ್ಗೆ ಅನೇಕ ಕ್ರಮಗಳನ್ನು ತಗೊಳ್ತಾ ಇದೀವಿ. ಯಾಕಂದ್ರೆ ಇದು ಅತ್ಯಂತ ಒಂದು ನಮಗೆ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂಥ ವೈಫಲ್ಯ ಅಂತಲೇ ಹೇಳಬೇಕಾಗ್ತದೆ. ಯಾಕಂದ್ರೆ ಈಗ 5 ಜನ ತೀರ್ಕೊಂಡಿದ್ದಾರೆ. ನಮ್ಮ ಡ್ರಗ್ ಕಂಟ್ರೋಲ್ ಯಾರಿದ್ದಾರೆ ಅವ್ರನ್ನ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ನಮ್ಮ KSMSL MD ಅವ್ರ ಮೇಲೂ ಕೂಡ ಶೋ ಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಮತ್ತು ಈಗ ಬೇರೆ ಬೇರೆ ಸ್ಯಾಂಪಲ್ಸ್ ಅದನ್ನು ಕೂಡ ಮತ್ತೊಮ್ಮೆ ತಪಾಸಣೆ ಮಾಡಿಸ್ತಾ ಇದ್ದೀವಿ. ಆ ಕಂಪನಿ ಮೇಲೂ ಕೂಡ ಕ್ರಮ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ನಮ್ಮ ಅಧಿಕಾರಿಗಳೆಲ್ಲ ಪಶ್ಚಿಮ ಬಂಗಾಲ್ಗೂ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ನಿನ್ನೆ ಬಂದಿದ್ದಾರೆ ವಾಪಸ್ಸು. ಎಲ್ಲ ಅಲ್ಲಿರೋ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಈಗ ಮುಂದೆ ಅದನ್ನ ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತಗೊಳಕ್ ಸಾಧ್ಯ ಆಗುತ್ತೆ ಅದನ್ನು ಕೂಡ ತಗೊಳ್ತಾ ಇದ್ದೀವಿ. ಆಮೇಲೆ ಇದು ಈಗ ಅನೇಕ ಸುಧಾರಣೆ ಕ್ರಮಗಳನ್ನು ಕೂಡ, ಯಾಕಂದ್ರೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು. ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಏನಿದೆ ಎರಡನ್ನು ಕೂಡ ಮರ್ಜ್ ಮಾಡಿ ಈಗ ಒಬ್ಬರು ಕಮಿಷನರ್ನ ಅದ್ರ ಮೇಲೆ ನೇಮಿಸ್ತಾ ಇದೀವಿ. ಡ್ರಗ್ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ, IAS ಅಧಿಕಾರಿ ಹಾಕಿ ಅಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸುವಂಥದ್ದಕ್ಕೆ. ಮತ್ತು ಇನ್ನೂ ಹಲವಾರು ಇದರ ಬಗ್ಗೆ ಇನ್ನೂ ಮತ್ತು ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ. ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಸುಮಾರು 327 ಮಹಿಳೆಯರು ಮೃತಪಟ್ಟಿದ್ದಾರೆ, ಈ ಬಾಣಂತಿಯರು. ಅದು ಏನೇನು ಈ ಕಾರಣಗಳು ಯಾಕಾಗಿದೆ ಅದೆಲ್ಲ ಒಂದು ನಮಗೆ ಸ್ಪಷ್ಟವಾದಂಥ ವರದಿ ಬೇಕು, ಡೆತ್ ಆಡಿಟ್ ಆಗಬೇಕು. ಅದೇನಾದರೂ ಬೇರೆ ಬೇರೆ ಅಂಶ ಅಂದರೆ ನೈಜವಾದಂಥ ಕಾರಣಗಳಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದನೋ ಮತ್ತು ಬಳ್ಳಾರಿಯಲ್ಲಿ ಆದಂಥ ಘಟನೆ ಆಯ್ತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ನಡೆದಿದೆಯಾ ಇಲ್ವಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದ್ದೀನಿ. ನೀವು ಒಂದು ಸಮಿತಿನ ರಚನೆ ಮಾಡಿ ಇದುವರೆಗೂ ಈ 327 ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡಿ. ಅದು ನೋಡಿಕೊಂಡು ಅಲ್ಲಿಂದ ಏನಾದರೂ ನಮಗೆ ಹೊಸ ಮಾಹಿತಿ ಸಿಕ್ಕತ್ತಾ ಅಂತ ಕೂಡ ಚೆಕ್ ಮಾಡಕ್ಕೆ ಮಾಡಿಸ್ತಾರೆ. ಅವು ನೋಡಿ, ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ. ಸಮಯ ಅವಾಗ ನಮ್ಗೆ ಯಾಕಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅದು 10ನೇ ತಾರೀಕು 11ನೇ ತಾರೀಕು ಆಗಿರೋದು. ಆಮೇಲೆ ಅದ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಯಾಕಾಯ್ತು ಏನಾಯ್ತು ಅದ್ರ ತಿಳ್ಕೊಳ್ಳೋದಕ್ಕೆ ಬೇಕಾದ ಸಮಯ ಆಯ್ತಲ್ಲ. ವಿಫಲ ಆಗ್ತಾ ಇಲ್ವಾ ಸರ್? ನೋಡಿ, ಇದು ಖಂಡಿತವಾಗಿ ಇದನ್ನ ನಾನು ಹೇಳ್ತೀನಿ, ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ವೈಫಲ್ಯ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇದಾಗಿದೆ. ಇದು ಆಗೋದಕ್ಕೆ ಏನು ಕಾರಣ, ಹೇಗಾಯಿತು ಅದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಮತ್ತು ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತಗೊಳ್ಳೋದು ಆಗಬೇಕು. ಯಾಕಂದರೆ ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬ್ ಅದು ಸರಿ ಇದೆ ಅಂತ ಹೇಳ್ಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ರಿಪೋರ್ಟ್ ಅವರು ಇದು ಮಾಡ್ಕೊಳ್ಳೋದು ತಗೊಳ್ಳೋದು, ಅಧಿಕೃತ ತಗೊಳ್ಳೋದು, ತಗೊಳ್ಳೋದಿಲ್ಲ. ಸೊ ಇದು ಯಾಕಾಯಿತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ದಿದ್ವಿ. ನೀವು ನಮ್ದು ಫೇಲಿಯರ್ ಆದಮೇಲೆ ನಿಮ್ಗೆ ಹೆಂಗೆ ಪಾಸಿಟಿವ್ ಬಂತು, ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂತ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ಗೂ ಕೂಡ ಲೆಟರ್ ಬರ್ದಿದ್ದೀನಿ.